ಮದುವೆ ಎಲ್ರಿಗೂ ಆಗುತ್ತೆ ಮದುವೆ. ನೋಡಿದ್ದೀವಿ ಮದುವೆ ಕಪಲ್ಸ್ನ 10 years, 20 years, 25 years, 40 years, 50 years, 60 years. ಇವಾಗ ಬಂದಿರೋ ಒಂದು ಮುದ್ದಾದ ಓಲ್ಡ್ ಕಪಲ್ಸ್ ಅವರು ಮದುವೆ ಆಗಿ 71 ವರ್ಷ ಆಗಿದೆ. 71 years ಇವರು ಜಗಳ ಆಡ್ದೇನೆ ಏನು ಸಮಸ್ಯೆ ಇಲ್ದೇನೆ ಫ್ಯಾಮಿಲಿ ರನ್ ಮಾಡ್ಕೊಂಡ್ ಬಂದಿದ್ದಾರೆ. ಅಫ್ಕೋರ್ಸ್ ಸಣ್ಣ ಪುಟ್ಟ ಜಗಳ ಬಂದಿರ್ಬೋದು, ಬಂದ್ರೂ ಅದನ್ನು ಸುಧಾರಿಸ್ಕೊಂಡು ಇಲ್ಲಿವರೆಗೂ ಸಕ್ಸಸ್ಫುಲ್ ಆಗಿ ಮದುವೆನ ಮುಗಿಸಿದ್ದಾರೆ, ಮದುವೆ ಲೈಫ್ನ ಮುಗಿಸಿದ್ದಾರೆ. ಅವ್ರಿಗೂ ಒಂದು ಆಸೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇಂಥ ಕಪಲ್ಸ್ಗೂ ಏನು ಆಸೆ ಇದೆ ನನಗೂ ಕೇಳಕ್ಕೆ ಇಂಟ್ರೆಸ್ಟ್ ಆಗಿದೆ. ನೀವು ಕೇಳೋಣ, ನಾವು ಕೇಳೋಣ. ಈ ನಮ್ಮ ಅನಂತಪ್ಪಜ್ಜನ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಊರ್ನಾಗ ಒಂದು 500 ವರ್ಷಗಳ ಐತಿಹಾಸಿಕ ಪರಂಪರೆಯನ್ನು ಹೊಂದಿರತಕ್ಕಂಥ ಮನೆ. 500 ವರ್ಷಗಳ ಹಿಂದೆ ಇನ್ನು ಯಾವುದೋ ಒಂದು ಸಲಕರಣೆ ಇಲ್ಲದಾಗ ಕಟ್ಟಿರ್ತಕ್ಕಂಥ ಪೂರ್ವದ ಮನೆ ಅಂದ್ರೆ ನಮ್ಮ ಅನಂತ ನಾಯಕರ ಮನೆ. ಈ ಮನೆತನದಲ್ಲಿ ಈ ನಮ್ಮ ಅಜ್ಜರ ಅಪ್ಪರು ಮತ್ತು ಅವರ ಅಜ್ಜರು ಸಹ 100 ವರ್ಷಗಳ ಬದುಕಿ ಬಾಳಿರ್ತಕ್ಕಂಥ ಜನ ಅವರು. ಸಣ್ಣ ಬೇಕಾ ದೀಪಾವಳಿಗೆ ಬಣ್ಣ ಬೇಕಾ? ಒಲ್ಲಿಯೊಳಗೆ ಸಣ್ಣ ಅಲ್ಲದ್ರೆ ನಡೀತೈತೇನ್ರಿ? ಇಲ್ಲ, ಅದಕ್ಕ ಒಲ್ಲಿಯೊಳಗೆ ಸಣ್ಣ ಬೇಕಾ ದೀಪಾವಳಿಗೆ ಬಣ್ಣ ಬೇಕಾ? ನೋಡ್ರಿ ಅಣ್ಣ ಬೇಕಾ ಹೆಣ್ಣು ಮಕ್ಕಳ ತವರಿ ಕರಿಯಕ? ನೋಡ್ರಿ ಅಣ್ಣ ಬೇಕಾ ಹೆಣ್ಣು ಮಕ್ಕಳ ತವರಿ ಕರಿಯಕ? ಸೊ ಇವರೇ ಆ ಮುದ್ದಾದ ಯಂಗ್ ಓಲ್ಡ್ ಕಪಲ್ಸ್. ಗಟ್ಟಿಯಾಗಿ ಮಾತಾಡೋಣ ಸರ್, ಮುಂದೆ ಗಟ್ಟಿಯಾಗಿ ಮಾತಾಡ್ಬೇಕಾ? ಸಾಕ ತಾತ, ನಿಮ್ಮ ಹೆಸರು? ಅನಂತರಾವ್. ಅನಂತರಾವ್. ಇತ್ತ ಬರ್ರಿ ಬರ್ಬೇಕಿಂದ ಫಸ್ಟ್ ಕ್ಲಾಸ್ ಮಾತಾಡಿ. ಅನಂತರಾವ್. ಅಮ್ಮ ನಿಮ್ಮ ಹೆಸರು? ಚಿತ್ರಲೇಖ. ನಾವು ಕೇಳ್ಬಾರ್ದು, ನೀವೇ ಕೇಳ್ಬೇಕಾ? ಹಂಗಲ್ಲ, ಜಾಗೃತಿಯಾಗಿ ಹೇಳೋದು. ಓ, ಜಾಗೃತಿಯಾಗಿರ್ಬೇಕಂತ. ಸತಿಪರತೆ ಹೆಂಡತಿಯ ಹೆಸರನ್ನು ಹೇಳ್ಬೇಕಾದ್ರೆ ಬಹಳಷ್ಟು ಉಮೇದು. ಓಕೆ, ಅಷ್ಟೊಂದು ಲವ್. ನೀವು ಗೀತಪ್ಪನ ಹೆಸರು ಖಂಡಿತ. ಮತ್ತೆ ಹೇಳೇ ಬಿಡೋದು, ನಾನು ಹೇಳ್ತೀನಿ. ಅದು ಗೀತಮ್ಮನ ನೀವು ಹೆಸರು ಹೇಳ್ರಿ. ಓ, ಗೀತಮ್ಮ ಅಂತ ಹೇಳ್ತೀವಿ. ಎಷ್ಟು ವರ್ಷ ಆಯ್ತು ನೋಡ್ರಿ? 96. ನಾಳೆ ಅನಂತ್ ನೋಡ್ನಿಗೆ 95, 96. ಹೌದು ನಿಮಗೆ. ಬಟ್ ನೋಡಿದ್ರೆ ಹಂಗೆ ಕಾಣದೇ ಇಲ್ವಲ್ಲ? ಅಲ್ಲ, ಆಗೋದಲ್ಲ ಅಂದ್ರೆ ಯೋಗ ಬಲ, ಅನುಷ್ಠಾನ ಇವುಗಳಿಂದ ನಾವು ಏನು ಅಂತಂದ್ರೆ ಆಯುಷ್ಯವನ್ನು ಸಂಗೀತದಿಂದ ಹೆಚ್ಚು ಮಾಡಿಕೊಳ್ಳಿಕ್ ಬರ್ತದ. ಅದು ನಿಮ್ಮಪ್ಪ ಅವರ ಉದಾಹರಣೆ. ಅದೇನು ಅಪ್ಪಾಜಿ ಉದಾಹರಣೆ? ಹೆಂಗೆ? ಅದ ಈಗ ನಮ್ಮನ್ನ ನೀವು ನೋಡ್ತೀರಿ. ಸಂಗೀತವನ್ನು ನಾನು ಏನಂದ್ರೆ ಯಕ್ಷಗಾನವನ್ನು ಹಾಡಬಲ್ಲೆ. ಮೊದಲು ನಮ್ಮ ಮನೆ ಮೂಲ ಕಲಾ ಅದು ನಮ್ಮ ಗೊಂಬೆ ಆಟ ಇತ್ತು ಮನ್ಯಾಗ. ನಮ್ಮ ಕಕ್ಕ ಅವರು ಗೊಂಬೆ ಆಟದಿಂದ ಅನನ್ಯವಾದ ಕೇಳು ಜನಮೇ ಜಯ ಧರಿತ್ರಿ ಪಾದ ಪಾಂಚಾಲಯ ಮನೋರಥ ಹೂಡಿದನೋ ಪಾಂಚಾಲಿಯ ಸ್ವಯಂವರ ಯಕ್ಷಗಾನ. ಇಲ್ಲ, ಈ ವಾಯ್ಸ್ ಕೇಳ್ತಾ ಇದ್ರೆ ನೀವು ನಂಗೆ ಸುಳ್ಳು ಹೇಳ್ತಾ ಇದ್ರೆ ತಾತ. ನಿಮ್ಗೆ 95 ವರ್ಷ ಅಲ್ಲ, ಬಹುಶಃ ಒಂದು 65, 70 ಇರ್ಬೋದು. ಈಗ ಬಹುತೇಕ ಏನು ಅಂತಂದ್ರೆ ಅಗ್ದಿ ಹರಿಯದ ಹುಡುಗಿದ್ದಂಗೆ ನೀ ಇದ್ದಂಗೆ. ನಮಗೂ 48 ಆಗೋಯ್ತು. ಆತು 50ಕ್ಕೆ ಬಂದಂಗ ಆತು. ಹೌದು. ಇವಾಗ ಇದು ನಿಮ್ಮ ಆಸೆ ಏನು? ಉಕ್ಕುಡುಗಾತ್ರಿ ಎಲ್ಲ ನಿಮ್ಮ ಆಸೆ ಏನು ಹೇಳ್ಬೇಕಂತ ಹೇಳ್ರಿ. ನಿಮ್ಮ ಆಸೆ ಏನು ಹೇಳ್ಬೇಕಂತ. ನಿಮ್ಮ ಆಸೆ ಏನು? ನಮ್ಮ ಆಸೆ ಶತಾಬ್ದಿ ಉತ್ಸವವನ್ನ ನಿಮ್ಮಿಂದ ಮಾಡಿಸ್ಕೋಬೇಕು ಅಂತಿತ್ತು ಆಶಾ. ಅವುಗಳನ್ನು ಪೂರ್ಣ ಮಾಡ್ತೀರಿ ಅಂತ ಹೇಳಿ ನಂಬಿಕೊಂಡೆ ಅಷ್ಟೇ. ಓ, ಶತಾಬ್ದಿ ಇದು ಉತ್ಸವ ಮಾಡಿಸ್ಕೋಬೇಕು ಅಂತ ಇಲ್ಲಿ ಬಂದಿದ್ದೀರಾ ನೀವು? ಅದೇ ನಿಮ್ಮ ಆಸೆ?
ಹೌದು, ಅದೇ ನನ್ನ ಆಸೆ. ಶತಾಬ್ದಿ ಉತ್ಸವ ಅಂತ ಹೇಳಿದ್ರಲ್ಲ, ಹೌದು. ಅದು ಎಲ್ಲರೂ ಆಶೀರ್ವಾದ ಮಾಡಕ್ ಬಂದಿದ್ದಾರೆ. ಎಲ್ಲರೂ ಬಂದಾರ. ಆಯ್ತು, ಆ ಆಸೆ ನಾವು ಪೂರೈಸೋಣ, ಖಂಡಿತ ಪೂರೈಸೋಣ. ಅದು ಒಳ್ಳೆ ಆಸೆ. ಎಲ್ಲರನ್ನು ನಿಮ್ಗೆ ಭೇಟಿ ಮಾಡಿಸಿ ಹಾ. ನಿಮ್ ಸಂಗಡ ಹಾ. ಆತ್ಮೀಯವಾಗಿ ಏನಂದ್ರೆ ನಮ್ಮಿಂದ ಆಶೀರ್ವಾದ ಆಗಿಬಿಟ್ರು ಖಂಡಿತ ಅಂತ ಒಂದು ಆಸೆ ಪೂರೈಸಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆಯಲ್ಲ, ನಾವು ಅದನ್ನ ಬೇಡದು. ಅದು ನಾವು ಪುಣ್ಯವಂತರು, ಭಾಗ್ಯವಂತರು. ಒಳ್ಳೇದಾತಲ್ಲ. ನಿಮ್ಮಪ್ಪ ಅವರು ದಾವಣಗೆರೆ ಒಳಗೆ ಏನು ಅಂತಂದ್ರೆ ನಾವು ಸಹಪಾಠಿಗಳು. ಅದೇಂಗೆ ಸಹಪಾಠಿಗಳಂದ್ರೆ ಹೆಂಗೆ? ಅಂದ್ರೆ ಗುಬ್ಬಿ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಯಾಕೆ ಯಾಕೆ ಅನನ್ಯವಾಗಲ್ಪಟ್ಟಂತ ಸ್ನೇಹನಾತೆಯಿಂದ ನಿಮ್ಮ ತಂದೆಯವರನ್ನೆಲ್ಲ ಆಶ್ಚರ್ಯಚಕಿತವಾಗಲ್ಪಟ್ಟಂತಹ ಮನೋನ್ಮನವಾದ ಪಾತ್ರವನ್ನು ಮಾಡ್ತಿದ್ದೆ. ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ನೀವು ಇದ್ರಾ? ನೋಡ್ರಿ, 100 ವರ್ಷದ ಶತಾಬ್ದಿಯನ್ನೇ ಅವರ ಸಂಗಡ ಮಾಡಿಸಿಕೊಳ್ಳಬೇಕೆಂಬ ಆಶೆ ಆವಾಗಲಿಂದನೇ ಇತ್ತು. ಆ ಶತಾಬ್ದಿಯ ಉತ್ಸವವನ್ನೇ ನೀವೇ ಮಾಡ್ತೀರಿ ಎಂದಾಗ ನಾನಂದು ಎಂಥ ಪುಣ್ಯವಂತ. ನಿಮ್ಮ ಇದರ ಉತ್ಸವವನ್ನು ನಾವು ಗಂಡ ಹೆಂಡತಿ ನಿನಗೆ ಆಶೀರ್ವಾದ ಮಾಡಿ, ರಾಜಕುಮಾರನ ಯಾವತ್ತು ಬಂಧು ಬಳಗದವರಿಗೆ ಯಾವತ್ತಿಗೂ ಸರ್ವೇ ಜನ ಸುಖಿನೋ ಭವಂತು. ಮೇರು ನಟ, ಕನ್ನಡ ನಾಡಿನ ಹಿರಿಮೆಯ ಮಾಣಿಕ್ಯ, ಅಖಂಡ ಚೈತನ್ಯ ಮೂರ್ತಿ, ಕರ್ನಾಟಕದ ಸಿಂಹ, ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿಗಳನ್ನು ಬಡವರಿಗೆ ಕೊಟ್ಟು ದಾನ ಮಾಡಿದ ಪುಣ್ಯಾತ್ಮ. ಅಂಥವನ ಪುತ್ರನಾದ ನಿನ್ನ ಸಂಗಡ ಶತಾಬ್ದಿ ಉತ್ಸವವನ್ನು ಮಾಡಿಸಿಕೊಳ್ಳುವ ಒಂದು ಪುಣ್ಯ ಪ್ರಾಪ್ತವಾದದ್ದಕ್ಕಾಗಿ ಒಂದ್ ಮಾತು ಕೇಳ್ತೀನಿ, ಯಾಕೆ ಇಲ್ಲೇ ಮಾಡ್ಕೋಬೇಕಂತ ಆಸೆ ಆಗಿತ್ತು ನಿಮ್ಗೆ? ಅಲ್ಲ, ತಲೆಯಾಗ ಒಂದೊಂದ್ ಮಕ್ಳು ದೂರ ದೂರ ಅವ್ರು ಬರೋದು ಒಂದೋಗಕ್ಕಾಗದಿಲ್ಲ. ಈಗ ಎಲ್ಲಾರು ಕೂಡಿದ್ರು ಇದಕ್ಕೆ ಬರ್ಬೇಕು ಅಂತ ಆಗಿತ್ತಲ್ಲ, ಮತ್ತೆ ಇಲ್ಲೇ ಮಾಡ್ಕೊಂಡ್ಬಿಟ್ರಾತು. ಒಳ್ಳೆ ಆಸೆ, ತುಂಬಾ ತುಂಬಾ ಖುಷಿಯಾದ ಆಸೆ. ಈ ಆಸೆ ನೆರವೇರಿಸೋದಕ್ಕೆ ನಾವು ಮಾತ್ರ ಅಲ್ಲ ನೋಡಿ, ಎಲ್ಲ ಸ್ಟೂಡೆಂಟ್ಸ್ ಜನ ಅವ್ರಿಗೂ ಆಸೆ ಇದೆ. ಯಕ್ಷಿಣ ವಿದ್ಯೆ ಕಲಿತ್ರೆ ನಿನಗೆ ಭಿಕ್ಷೆ ಬೇಡೋ ತಪ್ಪೋದಿಲ್ಲ. ಯಕ್ಷಿಣ ವಿದ್ಯೆ ಕಲಿತ್ರೆ ನಿನಗೆ ಭಿಕ್ಷೆ ಬೇಡೋ ತಪ್ಪೋದಿಲ್ಲ. ಪೂರ್ಣ ನಕ್ಷೆ ಆಗಬೇಕು ಜಾಣ ಜನ, ನೀನು ಪೂರ್ಣ ನಕ್ಷೆ ಆಗಬೇಕು ಜಾಣ ಜನ. ಡಿಗ್ರಿ ಮಾಡ್ಕೊಂಡಂತ ಸುಮ್ಮನೆ ಹೆಜ್ಜೆ ಹಾಕ್ತಾ ಇದ್ರೆ ಅನ್ನಕಾಯ ತಮ್ಮ ತಮ್ಮ ಹಾದ ನಾನಿರುವುದೇ